ಹೆಗ್ಗೋವೆ ಕೆಲವಳ್ಳಿ ಸರ್ವೆ ನಂಬರು 74 10 7ನೇ ಸರ್ವೆ ನಂಬರಲ್ಲಿ HRP ಅವರು ದಾಖಲೆ ಅಂತೇಳಿ ಮಂಜೂರಿ ಪಡಿಸ್ಕೊಂಡು ಬೇರೆಯವರು ಬಂದು ಅಕ್ರಮ ಸಾಗುವಳಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೆ ನಮ್ಮ ಹೆಗ್ಗೋವೆ ಕೆಲವಳ್ಳಿ ಗ್ರಾಮದ ಜಮೀನು ನಮಗೆ ಬೇಕು. ಸಾಧಾರಣ 80 ಎಕರೆ ಮೇಲ್ಪಟ್ಟು ರೌಡಿಗಳನ್ನು ಕರ್ಕೊಂಬಂದು ಗ್ರಾಮಸ್ಥರಿಗೆ ಭಯ ಬೀಳಿಸ್ತಾ ಇದ್ದಾರೆ. ಬೆಂಗಳೂರಿನ ಗಂಗಪ್ಪಗೌಡ ಜಯರಾಮ್ ಬಿನ್ ಗಂಗಪ್ಪಗೌಡ ಎಂಬುವರು ತುಂಬ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ ಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಥರದ ಹಕ್ಕು ಪತ್ರ ಇರುವುದಿಲ್ಲ. ಆದ್ದರಿಂದ ಈ ಭೂಮಿಯನ್ನು ನಮಗೆ DC ಸಾಹೇಬರು ಮುಂದೆ ಬಂದು ಇದನ್ನು ಗ್ರಾಮಕ್ಕೆ ಬಿಡಿಸಿಕೊಡ್ಬೇಕು ಅಂಥೇಳಿ ಎಲ್ಲ ಅಧಿಕಾರಿಗಳಿಗೂ ಪಾದಾಧಿಕಾರಿಗಳಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪಾಣಿ ಅವ್ರ ಹೆಸರೆಲ್ಲ ಬರ್ತಿದೆ ಅಂತ ನೀವು ಹೇಳಿದ್ರಿ ಸರ್, ಅದಂಗೆ ಆ ಪಾಣಿ ಅವರ ಹೆಸರಿನಲ್ಲಿ ಅಂದರೆ ಅವರೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆ ಥರ ಯಾವ್ದ್ರಿಂದ ಭೂಮಿ ಅವ್ರಿಗೆ ಬಂದಿದೆ ಅಂತ ಅದು HRP ಇಂದ ಅಂತಾರೆ, ಮತ್ತೆ ನಾವು ಕೊಂಡ್ಕೊಂಡ್ವಿ ಅಂತಾರೆ. ಅವರು ಒಳ್ಳೆಯ ಉತ್ತರವನ್ನು ಕೊಡ್ತಾ ಇಲ್ಲ. ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಆದ್ದರಿಂದ ನಮಗೆ ತುಂಬಾ ಭಯವಾಗ್ತಾ ಇದೆ. ಅಲ್ಲಿ ತಿರುಗಾಡಕ್ಕೆ ಎಲ್ಲ ತುಂಬಾ ಅವರು ಜನ ಬರ್ತಾ ಇದ್ದಾರೆ ಬೇರೆ ಕಡೆಯಿಂದ ಎಲ್ಲವ. ಆದ್ದರಿಂದ ನಮಗೆ ಎಲ್ಲ ಅಧಿಕಾರಿಗಳು ಸೇರಿ ಪಾದಾಧಿಕಾರಿಗಳು, ಅಧಿಕಾರಿಗಳು, ಮೇಲಧಿಕಾರಿಗಳು, ಶಾಸಕರು ಇವಾಗ ಏನೂ ಇಲ್ಲ, ಹಾಗೆ ಇದೆ. ಈಗ ಮನೆ ಕಟ್ಕೊಡ್ತಾ ಇದ್ದಾರೆ. ಅವರು ಒಂದು ಮನೆಯನ್ನ ಶೆಡ್ ಅನ್ನ ಕಟ್ತಾ ಇದ್ದಾರೆ ಈಗ ದೇವಸ್ಥಾನದ ಮುಂದೆ. ನಮ್ಮೂರಿನ ದೇವಸ್ಥಾನ ಇದೆ, ನೀರಿನ ಟ್ಯಾಂಕ್ ಇದೆ. ನೀರಿನ ಟ್ಯಾಂಕಿಗೆ ಬರಬೇಡಿ, ಅಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ, ಸುಟ್ಟು ಹಾಕ್ತೀವಿ ಹಾಗೆ ಅಂತೇಳಿ ಕೆಟ್ಟ ಕೆಟ್ಟ ವಿಚಾರಗಳನ್ನ ಮಾತಾಡ್ತಾರೆ. ಏನಿಲ್ಲ, ಕಾಡೆ ಇತ್ತು. ದಾಖಲೆ ಗೋಮಾಳ ಅಂತ ಇತ್ತು. ಈಗ HRPನೂ ಇಲ್ಲ, ಅದು ಗೋಮಾಳನೂ ಇಲ್ಲ. ಹೌದು, DC AC ಎಲ್ಲಾರಿಗೂ ಇದು ಮನವಿ ಮಾಡ್ಕೊಂಡಿದೀವಿ. ಅವರು ಏನು ಯಾವುದೇ ದಾಖಲೆ ಇಲ್ಲ, ಹಿಂಬರವನ್ನು ಕೊಟ್ಟಿದ್ದಾರೆ. ಇದು HRP ಅಂತಲ್ಲ, ಇದು ಇದರಲ್ಲಿ ಹುಡುಕಿ ನೋಡುವಾಗ ಯಾವುದೇ ದಾಖಲೆ, ಇದಕ್ಕೆ ಸಂಬಂಧಪಟ್ಟ ದಾಖಲೆ ಸಿಕ್ಕಿಲ್ಲ ಅಂತೇಳಿ ಹಿಂಬರವನ್ನು ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸ್ತೀವಿ. ಕೃಷ್ಣ ಬೈರೇಗೌಡರಿಗೆ ಸಲ್ಲಿಸ್ತೀವಿ. ಇಲ್ಲಿ ಜನಸ್ಪಂದನ ಸಭೆ ಮಾಡಿದಾಗ ಇಲ್ಲಿ ಬರಲಿಲ್ಲ. ನಮಗೆ ಹಳ್ಳಿಯವರಿಗೆ ಗೊತ್ತಾಗ್ಲಿಲ್ಲ, ಅದೆಲ್ಲವ ಸರಿಯಾಗಿ ವಿಚಾರಗಳ ತಲುಪಲಿಲ್ಲ. ಆದ ಕಾರಣದಿಂದ ನಾವು ಮುಂದಿನ ದಿನಗಳಲ್ಲಿ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಕೃಷ್ಣ ಬೈರೇಗೌಡ ಅವರಿಗೆ ತಲುಪಿಸ್ತೀವಿ. ಹೆಗ್ಗೋವೆ ಕೆಲವಳ್ಳಿ ಸರ್ವೆ ನಂಬರು 74 10 7ನೇ ಸರ್ವೆ ನಂಬರಲ್ಲಿ HRP ಅವರು ದಾಖಲೆ ಅಂಥೇಳಿ ಮಂಜೂರಿ ಪಡಿಸ್ಕೊಂಡು ಬೇರೆಯವರು ಬಂದು ಅಕ್ರಮ ಸಾಗುವಳಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೆ ನಮ್ಮ ಹೆಗ್ಗೋವೆ ಕೆಲವಳ್ಳಿ ಗ್ರಾಮದ ಜಮೀನು ನಮಗೆ ಬೇಕು. ಸಾಧಾರಣ 80 ಎಕರೆ ಮೇಲ್ಪಟ್ಟು ರೌಡಿಗಳನ್ನು ಕರ್ಕೊಂಬಂದು ಗ್ರಾಮಸ್ಥರಿಗೆ ಭಯ ಬೀಳಿಸ್ತಾ ಇದ್ದಾರೆ. ಬೆಂಗಳೂರಿನ ಗಂಗಪ್ಪಗೌಡ ಜಯರಾಮ್ ಬಿನ್ ಗಂಗಪ್ಪಗೌಡ ಎಂಬುವರು ತುಂಬ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ ಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಥರದ ಹಕ್ಕು ಪತ್ರ ಇರುವುದಿಲ್ಲ. ಆದ್ದರಿಂದ ಈ ಭೂಮಿಯನ್ನು ನಮಗೆ DC ಸಾಹೇಬರು ಮುಂದೆ ಬಂದು ಇದನ್ನು ಗ್ರಾಮಕ್ಕೆ ಬಿಡಿಸಿಕೊಡ್ಬೇಕು ಅಂಥೇಳಿ ಎಲ್ಲ ಅಧಿಕಾರಿಗಳಿಗೂ ಪಾದಾಧಿಕಾರಿಗಳಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪಾಣಿ ಅವ್ರ ಹೆಸರೆಲ್ಲ ಬರ್ತಿದೆ ಅಂತ ನೀವು ಹೇಳಿದ್ರಿ ಸರ್, ಅದಂಗೆ ಪಾಣಿ ಅವರ ಹೆಸರಿನಲ್ಲಿ ಅಂದರೆ ಅವರೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆ ಥರ ಯಾವ್ದ್ರಿಂದ ಭೂಮಿ ಅವ್ರಿಗೆ ಬಂದಿದೆ ಅಂತ ಅದು HRP ಇಂದ ಅಂತಾರೆ, ಮತ್ತೆ ನಾವು ಕೊಂಡ್ಕೊಂಡ್ವಿ ಅಂತಾರೆ. ಅವರು ಒಳ್ಳೆಯ ಉತ್ತರವನ್ನು ಕೊಡ್ತಾ ಇಲ್ಲ. ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಆದ್ದರಿಂದ ನಮಗೆ ತುಂಬಾ ಭಯವಾಗ್ತಾ ಇದೆ. ಅಲ್ಲಿ ತಿರುಗಾಡಕ್ಕೆ ಎಲ್ಲ ತುಂಬಾ ಅವರು ಜನ ಬರ್ತಾ ಇದ್ದಾರೆ ಬೇರೆ ಕಡೆಯಿಂದ ಎಲ್ಲವ. ಆದ್ದರಿಂದ ನಮಗೆ ಎಲ್ಲ ಅಧಿಕಾರಿಗಳು ಸೇರಿ ಪಾದಾಧಿಕಾರಿಗಳು, ಅಧಿಕಾರಿಗಳು, ಮೇಲಧಿಕಾರಿಗಳು, ಶಾಸಕರು ಇವಾಗ ಏನೂ ಇಲ್ಲ, ಹಾಗೆ ಇದೆ. ಈಗ ಮನೆ ಕಟ್ಕೊಡ್ತಾ ಇದ್ದಾರೆ. ಅವರು ಒಂದು ಮನೆಯನ್ನ ಶೆಡ್ ಅನ್ನ ಕಟ್ತಾ ಇದ್ದಾರೆ ಈಗ ದೇವಸ್ಥಾನದ ಮುಂದೆ. ನಮ್ಮೂರಿನ ದೇವಸ್ಥಾನ ಇದೆ, ನೀರಿನ ಟ್ಯಾಂಕ್ ಇದೆ. ನೀರಿನ ಟ್ಯಾಂಕಿಗೆ ಬರಬೇಡಿ, ಅಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ, ಸುಟ್ಟು ಹಾಕ್ತೀವಿ ಹಾಗೆ ಅಂತೇಳಿ ಕೆಟ್ಟ ಕೆಟ್ಟ ವಿಚಾರಗಳನ್ನ ಮಾತಾಡ್ತಾರೆ. ಏನಿಲ್ಲ, ಕಾಡೆ ಇತ್ತು. ದಾಖಲೆ ಗೋಮಾಳ ಅಂತ ಇತ್ತು.
ಈಗ ಅದು ಎಚ್ ಆರ್ ಪಿ ಈಗ ಹೆಚ್ ಆರ್ ಪಿನೂ ಇಲ್ಲ, ಅದು ಗೋಮಾಳನೂ ಇಲ್ಲ. ಎಚ್ ಆರ್ ಪಿ ಇಲ್ಲ ಅಂದ್ಮೇಲೆ ಅವ್ರಿಗೆ ಹೆಂಗ್ ಬಂತು? ನೀವು ಏನಾದ್ರು ಡಿ ಸಿ ಆಫೀಸಲ್ಲಿ ಇದ್ರ ಬಗ್ಗೆ ಹೌದು, ಈ ಡಿ ಸಿ ಎ ಸಿ ಎಲ್ಲಾರಿಗೂ ಇದು ಮನವಿ ಮಾಡ್ಕೊಂಡಿದೀವಿ. ಅವ್ರೇನಂತ ದಾಖಲೆ ಕೊಟ್ಟಿದ್ದಾರೆ DC ಕಚೇರಿಗೆ? ಅವರು ಏನು ಯಾವುದೇ ದಾಖಲೆ ಇಲ್ಲ, ಹಿಂಬರವನ್ನು ಕೊಟ್ಟಿದ್ದಾರೆ. ಇದು ಇದು ಹೆಚ್ ಆರ್ ಪಿ ಅಂತಲ್ಲ, ಇದು ಇದರಲ್ಲಿ ಹುಡುಕಿ ನೋಡುವಾಗ ಯಾವುದೇ ದಾಖಲೆ, ಇದಕ್ಕೆ ಸಂಬಂಧಪಟ್ಟ ದಾಖಲೆ ಸಿಕ್ಕಿಲ್ಲ ಅಂತೇಳಿ ಹಿಂಬರವನ್ನು ಕೊಟ್ಟಿದ್ದಾರೆ. ನೀವು ಉಸ್ತುವಾರಿ ಸಚಿವರಿಗೆ ಏನಾದ್ರು ಮನವಿ ಸಲ್ಲಿಸ್ತೀರಾ? ಮನವಿ ಸಲ್ಲಿಸ್ತೀವಿ, ಯಾರಿಗೆ ಸಲ್ಲಿಸ್ತೀರಾ? ಕೃಷ್ಣ ಬೈರೇಗೌಡರಿಗೆ ಸಲ್ಲಿಸ್ತೀವಿ. ಇಲ್ಲಿ ಜನಸ್ಪಂದನ ಸಭೆ ಮಾಡಿದ್ರೆ ಆಗ ನೀವು ಯಾರು ಬರಲಿಲ್ಲ? ಇಲ್ಲಿ ಬರಲಿಲ್ಲ, ನಮಗೆ ಹಳ್ಳಿಯವರಿಗೆ ಗೊತ್ತಾಗ್ಲಿಲ್ಲ, ಅದೆಲ್ಲವ ಸರಿಯಾಗಿ ವಿಚಾರಗಳು ತಲುಪಲಿಲ್ಲ. ಆದ ಕಾರಣದಿಂದ ನಾವು ಮುಂದಿನ ದಿನಗಳಲ್ಲಿ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಕೃಷ್ಣ ಬೈರೇಗೌಡ ಅವರಿಗೆ ತಲುಪಿಸ್ತೀವಿ. ಹೆಗ್ಗೋವೆ ಕೆಲವಳ್ಳಿ ಸರ್ವೆ ನಂಬರ್ 74/10 ಸರ್ವೆ ನಂಬರಲ್ಲಿ ಹೆಚ್ ಆರ್ ಪಿ ಅವರು ದಾಖಲೆ ಅಂಥೇಳಿ ಮಂಜೂರಿ ಪಡಿಸ್ಕೊಂಡು ಬೇರೆಯವರು ಬಂದು ಅಕ್ರಮ ಸಾಗುವಳಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೆ ನಮ್ಮ ಹೆಗ್ಗೋವೆ ಕೆಲವಳ್ಳಿ ಗ್ರಾಮದ ಜಮೀನು ನಮಗೆ ಬೇಕು. ಸಾಧಾರಣ 80 ಎಕರೆ ಮೇಲ್ಪಟ್ಟು ರೌಡಿಗಳನ್ನು ಕರ್ಕೊಂಬಂದು ಗ್ರಾಮಸ್ಥರಿಗೆ ಭಯ ಬೀಳಿಸ್ತಾ ಇದ್ದಾರೆ. ಬೆಂಗಳೂರಿನ ಗಂಗಪ್ಪಗೌಡ, ಜಯರಾಮ್ ಬಿನ್ ಗಂಗಪ್ಪಗೌಡ ಎಂಬುವರು ತುಂಬ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ ಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಥರದ ಹಕ್ಕುಪತ್ರ ಇರುವುದಿಲ್ಲ. ಆದ್ದರಿಂದ ಈ ಭೂಮಿಯನ್ನು ನಮಗೆ ಡಿ ಸಿ ಸಾಹೇಬರು ಮುಂದೆ ಬಂದು ಇದನ್ನು ಗ್ರಾಮಕ್ಕೆ ಬಿಡಿಸಿಕೊಡ್ಬೇಕು ಅಂಥೇಳಿ ಎಲ್ಲ ಅಧಿಕಾರಿಗಳಿಗೂ ಪಾದಾಧಿಕಾರಿಗಳಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪಾಣಿ ಅವ್ರ ಹೆಸರಲ್ಲೇ ಬರ್ತಿದೆ ಅಂತ ನೀವು ಹೇಳಿದ್ರು ಸರ್, ಅದೇಂಗೆ? ಆ ಪಾಣಿ ಅವರ ಹೆಸರಿನಲ್ಲಿ ಅಂದರೆ ಅವರೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಆ ಥರ. ಯಾವ್ದ್ರಿಂದ ಭೂಮಿ ಅವ್ರಿಗೆ ಬಂದಿದೆ ಅಂತ ಇದು? ಅದು ಹೆಚ್ ಆರ್ ಪಿ ಇಂದ ಅಂತಾರೆ, ಮತ್ತೆ ನಾವು ಕೊಂಡ್ಕೊಂಡ್ವಿ ಅಂತಾರೆ. ಅವರು ಒಳ್ಳೆಯ ಉತ್ತರವನ್ನು ಕೊಡ್ತಾ ಇಲ್ಲ. ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಆದ್ದರಿಂದ ನಮಗೆ ತುಂಬಾ ಭಯವಾಗ್ತಾ ಇದೆ. ಅಲ್ಲಿ ತಿರುಗಾಡಕ್ಕೆ ಎಲ್ಲ ತುಂಬಾ ಅವರು ಜನ ಬರ್ತಾ ಇದ್ದಾರೆ ಬೇರೆ ಕಡೆಯಿಂದ ಎಲ್ಲವ. ಆದ್ದರಿಂದ ನಮಗೆ ಎಲ್ಲ ಅಧಿಕಾರಿಗಳು ಸೇರಿ, ಪಾದಾಧಿಕಾರಿಗಳು, ಅಧಿಕಾರಿಗಳು, ಮೇಲಧಿಕಾರಿಗಳು, ಶಾಸಕರು, ಇವಾಗ ಏನೂ ಇಲ್ಲ, ಹಾಗೇ ಇದೆ. ಈಗ ಮನೆ ಕಟ್ಕೊಡ್ತಾ ಇದ್ದಾರೆ. ಅವರು ಒಂದು ಮನೆಯನ್ನ ಶೆಡ್ ಅನ್ನ ಕಟ್ತಾ ಇದ್ದಾರೆ ಈಗ ದೇವಸ್ಥಾನದ ಮುಂದೆ. ನಮ್ಮೂರಿನ ದೇವಸ್ಥಾನ ಇದೆ, ನೀರಿನ ಟ್ಯಾಂಕ್ ಇದೆ. ನೀರಿನ ಟ್ಯಾಂಕಿಗೆ ಬರಬೇಡಿ, ಅಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ, ಸುಟ್ಟು ಹಾಕ್ತೀವಿ ಹಾಗೆ ಅಂತೇಳಿ ಕೆಟ್ಟ ಕೆಟ್ಟ ವಿಚಾರಗಳನ್ನ ಮಾತಾಡ್ತಾರೆ. ಏನಿಲ್ಲ, ಕಾಡೇ ಇತ್ತು. ದಾಖಲೆ ಏನಂತ ಇತ್ತು? ದಾಖಲೆ ಗೋಮಾಳ ಅಂತ ಇತ್ತು. ಈಗ ಅದು ಎಚ್ ಆರ್ ಪಿ ಈಗ ಹೆಚ್ ಆರ್ ಪಿನೂ ಇಲ್ಲ, ಅದು ಗೋಮಾಳನೂ ಇಲ್ಲ. ಎಚ್ ಆರ್ ಪಿ ಇಲ್ಲ ಅಂದ್ಮೇಲೆ ಅವ್ರಿಗೆ ಹೆಂಗ್ ಬಂತು? ನೀವು ಏನಾದ್ರು ಡಿ ಸಿ ಆಫೀಸಲ್ಲಿ ಇದ್ರ ಬಗ್ಗೆ ಹೌದು, ಈ ಡಿ ಸಿ ಎ ಸಿ ಎಲ್ಲಾರಿಗೂ ಇದು ಮನವಿ ಮಾಡ್ಕೊಂಡಿದೀವಿ. ಅವ್ರೇನಂತ ದಾಖಲೆ ಕೊಟ್ಟಿದ್ದಾರೆ DC ಕಚೇರಿಗೆ? ಅವರು ಏನು ಯಾವುದೇ ದಾಖಲೆ ಇಲ್ಲ, ಹಿಂಬರವನ್ನು ಕೊಟ್ಟಿದ್ದಾರೆ. ಇದು ಹೆಚ್ ಆರ್ ಪಿ ಅಂತಲ್ಲ, ಇದು ಇದರಲ್ಲಿ ಹುಡುಕಿ ನೋಡುವಾಗ ಯಾವುದೇ ದಾಖಲೆ, ಇದಕ್ಕೆ ಸಂಬಂಧಪಟ್ಟ ದಾಖಲೆ ಸಿಕ್ಕಿಲ್ಲ ಅಂತೇಳಿ ಹಿಂಬರವನ್ನು ಕೊಟ್ಟಿದ್ದಾರೆ. ನೀವು ಉಸ್ತುವಾರಿ ಸಚಿವರಿಗೆ ಏನಾದ್ರು ಮನವಿ ಸಲ್ಲಿಸ್ತೀರಾ? ಮನವಿ ಸಲ್ಲಿಸ್ತೀವಿ, ಯಾರಿಗೆ ಸಲ್ಲಿಸ್ತೀರಾ? ಕೃಷ್ಣ ಬೈರೇಗೌಡರಿಗೆ ಸಲ್ಲಿಸ್ತೀವಿ. ಇಲ್ಲಿ ಜನಸ್ಪಂದನ ಸಭೆ ಮಾಡಿದ್ರೆ ಆಗ ನೀವು ಯಾರು ಬರಲಿಲ್ಲ? ಇಲ್ಲಿ ಬರಲಿಲ್ಲ, ನಮಗೆ ಹಳ್ಳಿಯವರಿಗೆ ಗೊತ್ತಾಗ್ಲಿಲ್ಲ, ಅದೆಲ್ಲವ ಸರಿಯಾಗಿ ವಿಚಾರಗಳು ತಲುಪಲಿಲ್ಲ. ಆದ ಕಾರಣದಿಂದ ನಾವು ಮುಂದಿನ ದಿನಗಳಲ್ಲಿ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಕೃಷ್ಣ ಬೈರೇಗೌಡ ಅವರಿಗೆ ತಲುಪಿಸ್ತೀವಿ.